ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ಸೀತೆಯನ್ನು ಪರಿಗ್ರಹಿಸಲು ನಿರಾಕರಿಸಿದುದು ಎಂಬ 115ನೆಯ ಸರ್ಗಕ್ಕೆ ಸ್ವಾಗತ. ತಾಂ ತು ಪಾರ್ಶ್ವೇ ಸ್ಥಿತಾಂ ಪ್ರಹ್ವಾಂ ರಾಮ ಸಂಪ್ರೇಕ್ಷ್ಯ ಮೈಥಿಲಿ ಹೃದಯಾಂತರ್ಗತಂ ಭಾವಂ ವ್ಯಾಹರ್ತುಮುಪಚಕ್ರಮೆ. ಮಿಥಿಲೇಶ ಕುಮಾರಿಯು ತನ್ನ ಪಕ್ಕದಲ್ಲಿ ವಿನಯ ಭಾವದಿಂದ ನಿಂತಿರುವುದನ್ನು ನೋಡಿ ಶ್ರೀರಾಮನು ಹೃದಯಾಂತರಾಳದಲ್ಲಿ ಅಡಗಿದ್ದ ಅಭಿಪ್ರಾಯವನ್ನು ಪ್ರಕಟಿಸತೊಡಗಿದನು. ಏಷಾಸಿ ನಿರ್ಜಿತಾ ಭದ್ರೇ ಶತ್ರುಂ ಜಿತ್ವಾ ಮಯಾರಣೆ ಪೌರುಷಾಧ್ಯದನುಶ್ರೇಯಂ ತದೇ ತದುಪಾಪಾದಿತಂ. ಮಂಗಳ ಸ್ವರೂಪಳೆ, ರಣರಂಗದಲ್ಲಿ ಶತ್ರುವನ್ನು ಜಯಿಸಿ ನಿನ್ನನ್ನು ಗೆದ್ದುಕೊಂಡಿದ್ದೇನೆ, ಅಂದರೆ ಶತ್ರುವಿನಿಂದ ನಿನ್ನನ್ನು ಬಿಡಿಸಿಕೊಂಡಿದ್ದೇನೆ. ಪೌರುಷದಿಂದ ಯಾವುದನ್ನು ಸಾಧಿಸಬೇಕಾಗಿದ್ದಿತೋ ಅದನ್ನು ನಾನು ಸಾಧಿಸಿದ್ದೇನೆ. ಗತೋಸ್ಮ್ಯಂತಮರ್ಷಸ್ಯ ದರ್ಶನ ಸಂಪ್ರಮಾರ್ಜಿತ ಅವಮಾನಶ್ಚ ಶತ್ರುಶ್ಚ ಯುಗಪನ್ನಿಹತೋ ಮಯ. ನನ್ನಲ್ಲಿ ಹುಟ್ಟಿದ್ದ ಕ್ರೋಧವನ್ನು ಕೊನೆಗೊಳಿಸಿದನು, ಭಾರ್ಯಾಪಹರಣ ರೂಪವಾದ ಅಪಮಾನವನ್ನು ತೊಳೆದುಕೊಂಡನು. ನನಗಾಗಿದ್ದ ಅಪಮಾನವನ್ನು ಶತ್ರುವನ್ನು ಒಂದೇ ಬಾರಿಗೆ ಕಿತ್ತೆಸೆದನು. ಶತ್ರುವಿನ ವಿನಾಶದೊಡನೆ ನನಗಾಗಿದ್ದ ಅಪಮಾನದ ವಿನಾಶವೂ ಆಯಿತು. ಅದ್ಯ ಮೇ ಪೌರುಷಂ ದೃಷ್ಟ ಮಧ್ಯ ಮೇ ಸಫಲ ಶ್ರಮ ಅದ್ಯ ತೀರ್ಣ ಪ್ರತಿಜ್ಞತ್ವಾತ್ ಪ್ರಭವಾಮಿಹ ಚಾತ್ಮನಃ. ಈಗ ನನ್ನ ಪರಾಕ್ರಮವನ್ನು ಎಲ್ಲರೂ ನೋಡಿದ್ದಾರೆ. ಈ ಅವಮಾನವನ್ನು ಪರಿಹರಿಸಿಕೊಳ್ಳಲು ನಾನು ಪಟ್ಟ ಶ್ರಮವು ಫಲವನ್ನಿತ್ತಿದೆ. ನಾನೀಗ ಮಾಡಿದ ಪ್ರತಿಜ್ಞೆಯನ್ನು ಪೂರೈಸಿ ಆ ಭಾರದಿಂದ ಬಿಡುಗಡೆ ಹೊಂದಿ ಸ್ವತಂತ್ರನಾಗಿದ್ದೇನೆ. ಯಾತ್ವಂ ವಿರಹಿತ ನೀತ ಚಲಚಿತ್ತೇನ ರಕ್ಷಸ ದೈವ ಸಂಪಾದಿತೋ ದೋಷೋ ಮಾನುಷೇಣ ಮಯಾಜಿತಃ. ಆಶ್ರಮದಲ್ಲಿ ನಮ್ಮಿಬ್ಬರಿಂದಲೂ ರಹಿತಳಾಗಿದ್ದ, ಅಂದರೆ ರಾಮಲಕ್ಷ್ಮಣರಿಬ್ಬರಿಂದಲೂ ರಹಿತಳಾಗಿದ್ದ ನಿನ್ನನ್ನು ಚಂಚಲ ಚಿತ್ತನಾದ ರಾವಣ ರಾಕ್ಷಸನು ಅಪಹರಿಸಿದನು. ದೈವಕಲ್ಪಿತವಾದ ಈ ದೋಷವನ್ನು ಮನುಷ್ಯ ಮಾತ್ರದವನಾದ ನಾನು ಜಯಿಸಿದನು. ಅಂದರೆ ರಾವಣನು ಸೀತೆಯನ್ನು ಅಪಹರಿಸಿದುದರಿಂದ ಉಂಟಾದ ದೋಷವು ಈಗ ರಾವಣನ ಸಂಹಾರದಿಂದಾಗಿ ಪರಿಸಮಾಪ್ತವಾಯಿತು. ಯಾವ ಮನುಷ್ಯನು ತನಗಾದ ಅಗಾಧ ಅವಮಾನವನ್ನು ಬಲ ಶೌರ್ಯಗಳಿಂದ ತೊಡೆದು ಹಾಕುವುದಿಲ್ಲವೋ ಸಂಪ್ರಾಪ್ತಮವಮಾನಂ ಯಸ್ತೇಜಸ ನ ಪ್ರಮಾರ್ಜತಿ ಕಸ್ತಸ್ಯ ಪುರುಷಾರ್ಥೋಸ್ತಿ ಪುರುಷಸ್ಯಾಲ್ಪ ತೇಜಸಃ. ಯಾವ ಮನುಷ್ಯನು ತನಗಾದ ಅವಮಾನವನ್ನು ಬಲ ಶೌರ್ಯಗಳಿಂದ ತೊಡೆದು ಹಾಕುವುದಿಲ್ಲವೋ ಅಂತಹ ಅಲ್ಪ ತೇಜಸ್ಸುಳ್ಳ ಮನುಷ್ಯನಿಗೆ ಯಾವ ಪುರುಷಾರ್ಥವು ತಾನೇ ದೊರಕುವುದು. ಹನುಮಂತನ ಸಮುದ್ರೋಲ್ಲಂಘನ, ಅವನ ಲಂಕಾ ಪಟ್ಟಣದ ಧ್ವಂಸ ಮುಂತಾದ ಪ್ರಶಂಸನೀಯವಾದ ಕಾರ್ಯಗಳೆಲ್ಲವೂ ಈಗ ಸಫಲವಾದವು. ಸೇನಾ ಸಹಿತನಾದ ಸುಗ್ರೀವನು ಯುದ್ಧದಲ್ಲಿ ಅತುಲವಾದ ಪರಾಕ್ರಮವನ್ನು ತೋರಿದನಲ್ಲದೆ ಸಮಯಗಳಲ್ಲಿ ಅವನು ನನಗೆ ಹಿತಕರವಾದ ಸಲಹೆಗಳನ್ನು ನೀಡುತ್ತಿದ್ದನು. ಅವನ ಪರಿಶ್ರಮವು ಈಗ ಸಾರ್ಥಕವಾಯಿತು. ವಿಭೀಷಣನು ದುರ್ಗುಣಗಳಿಂದ ಕೂಡಿದ್ದ ಅಣ್ಣನನ್ನು ಪರಿತ್ಯಜಿಸಿ ತಾನಾಗಿಯೇ ನನ್ನ ಬಳಿಗೆ ಬಂದು ನನ್ನ ವಿಜಯಕ್ಕಾಗಿ ಶ್ರಮಿಸಿದನು. ಅವನ ಪ್ರಯತ್ನವು ಈಗ ಫಲ ನೀಡಿತು. ಇದೇ ಮುಂತಾಗಿ ಹೇಳುತ್ತಿದ್ದ ಶ್ರೀರಾಮನ ಮಾತುಗಳನ್ನು ಕೇಳಿ ಚಿಗರೆಯಂತೆ ವಿಕಸಿತವಾದ ಕಣ್ಣುಗಳನ್ನು ಹೊಂದಿದ್ದ ಸೀತೆಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ತನ್ನ ಸಮೀಪದಲ್ಲಿಯೇ ತನಗೆ ಅತ್ಯಂತ ಪ್ರಿಯಳಾಗಿದ್ದ ಸೀತೆಯನ್ನು ನೋಡುತ್ತಿದ್ದಂತೆಯೇ ಜನಾಪವಾದದ ಭಯದಿಂದ ಶ್ರೀರಾಮನ ಮನಸ್ಸು ಡೋಲಾಯಮಾನವಾಯಿತು. ಕಮಲ ಲೋಚನೆಯಾದ, ಕಪ್ಪಾಗಿಯೂ ಗುಂಗುರುಗಳಿಂದ ಕೂಡಿಯೂ ಇದ್ದ, ಕೇಶರಾಶಿಯಿಂದ ಕಡು ಚೆಲುವೆಯಾಗಿಯೂ ಕಾಣುತ್ತಿದ್ದ ಸೀತಾದೇವಿಗೆ ವಾನರ ರಾಕ್ಷಸರ ಮಧ್ಯದಲ್ಲಿ ಶ್ರೀರಾಮನು ಹೇಳಿದನು, ಯತ್ಕರ್ತವ್ಯಂ ಮನುಷ್ಯೇಣ ದರ್ಶನಾಂ ಪರಿಮಾರ್ಜತ ತತ್ಕೃತಂ ಸಫಲಂ ಸೀತೆ ಶತ್ರುಹಸ್ತಾದಮರ್ಶನಾತ್. ಸೀತೆ, ತನಗಾದ ಅವಮಾನವನ್ನು ತೊಡೆದುಕೊಳ್ಳಲು ಮನುಷ್ಯನು ಯಾವ ಕರ್ತವ್ಯವನ್ನು ಮಾಡಬೇಕಾಗಿದ್ದಿತೋ ಆ ಕರ್ತವ್ಯವನ್ನು ನಾನು ಮಾಡಿ ಮುಗಿಸಿದ್ದೇನೆ. ಶತ್ರು ವಶಳಾಗಿದ್ದ ನಿನ್ನನ್ನು ಬಿಡುಗಡೆ ಮಾಡಿ ಸಫಲನಾದೆನು. ನಿರ್ಜಿತ ಜೀವಲೋಕಸ್ಯ ತಪಸಾ ಭಾವಿತಾತ್ಮನ ಅಗಸ್ತ್ಯೇನ ದುರಾಧರ್ಷ ಮುನಿನ ದಕ್ಷಿಣೇವಧಿಕ್
ತಪಸ್ಸಿನಿಂದ ಸಂಭಾವಿತವಾದ ಅಂತಃಕರಣವುಳ್ಳ ಮಹರ್ಷಿಗಳಾದ ಅಗಸ್ತ್ಯರು ದಕ್ಷಿಣ ದಿಕ್ಕಿನಲ್ಲಿ ವಾಸ ಮಾಡುತ್ತಿದ್ದ ಜನರ ಹಿತಕ್ಕಾಗಿ ದಕ್ಷಿಣ ದಿಕ್ಕನ್ನು ಸ್ವಾಧೀನಪಡಿಸಿಕೊಂಡಿದ್ದ ಇಲ್ವಲ ವಾತಾಪಿಗಳನ್ನು ಸಂಹರಿಸಿ ಆ ದಿಕ್ಕನ್ನು ಜಯಿಸಿದಂತೆ ರಾವಣನನ್ನು ಸಂಹರಿಸಿ ಅವನ ವಶದಲ್ಲಿದ್ದ ನಿನ್ನನ್ನು ಗೆದ್ದುಕೊಂಡಿದ್ದೇನೆ. ವಿದಿತಶ್ಚಾಸ್ತು ತೇ ಭದ್ರೇ ಯೋಯಂ ರಣಪರಿಶ್ರಮ ಸಂತೀರ್ಣ ಸುಹೃದಾಂ ವೀರ್ಯಾನ್ ನತ್ವದರ್ಥಂ ಮಯಾ ಕೃತಃ. ಭದ್ರೆ, ನಿನಗೆ ಮಂಗಳವಾಗಲಿ. ಈ ಒಂದು ವಿಷಯವನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ. ನಾನು ಯುದ್ಧಕ್ಕಾಗಿ ಪರಿಶ್ರಮಿಸಿದ್ದು ಮತ್ತು ಮಿತ್ರರ ಪರಾಕ್ರಮದ ಸಹಾಯದಿಂದ ನಾನು ಯುದ್ಧದಲ್ಲಿ ಗೆದ್ದಿದ್ದು ನಿನ್ನ ಸಲುವಾಗಿ ಅಲ್ಲ. ರಕ್ಷಸಾತು ಮಯಾ ವೃತ್ತಮಪವಾದಂ ಚ ಸರ್ವಶಃ ಪ್ರಖ್ಯಾತಸ್ಯಾತ್ಮವಂಶಸ್ಯ ನ್ಯಂಗಂ ಅಂಗಂಚ ಪರಿರಕ್ಷತ. ನನ್ನ ಚಾರಿತ್ರ್ಯವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿಯೂ ಭಾರ್ಯಾಪಹಾರಿಯನ್ನು ಶಿಕ್ಷಿಸಲಾಗದವನು ಎಂದು ನನ್ನ ಮೇಲೆ ಬರಬಹುದಾಗಿದ್ದ, ಅಂದರೆ ತನ್ನ ಹೆಂಡತಿಯನ್ನೇ ಅಪಹರಿಸಿದವನನ್ನು ಇನ್ನೂ ರಾಮನು ಶಿಕ್ಷಿಸಿಲ್ಲ ಎಂಬ ಅಪವಾದವನ್ನು ಕಳೆದುಕೊಳ್ಳುವ ಸಲುವಾಗಿಯೂ ದುಷ್ಟ ಶಿಕ್ಷಕ ಶಿಷ್ಟ ಪರಿಪಾಲಕರೆಂದು ವಿಖ್ಯಾತವಾಗಿದ್ದ ನನ್ನ ವಂಶಕ್ಕೆ ಉಂಟಾಗಿದ್ದ ಕಳಂಕವನ್ನು ತೊಡೆದು ಹಾಕುವ ಸಲುವಾಗಿಯೂ ನಾನು ರಾವಣನನ್ನು ಸಂಹರಿಸಿ ನಿನ್ನನ್ನು ಬಿಡುಗಡೆ ಮಾಡಿದೆನು. ಪ್ರಾಪ್ತ ಚಾರಿತ್ರ ಸಂದೇಹ ಮಮ ಪ್ರತಿಮುಖೇ ಸ್ಥಿತ ದೀಪೋ ನೇತ್ರಾತುರಸ್ಯೇವ ಪ್ರತಿಕೂಲಾಸಿ ಮೇ ದೃಢಂ. ಚಿರಕಾಲ ಪರಪುರುಷನ ಮನೆಯಲ್ಲಿದ್ದ ಕಾರಣ ನೀನು ಸಂದೇಹಿಸಬಹುದಾದ ಚಾರಿತ್ರ್ಯದಿಂದ ಕೂಡಿ ನನ್ನ ಸಮ್ಮುಖದಲ್ಲಿ ನಿಂತಿರುವೆ. ನೇತ್ರ ರೋಗಿಗೆ, ಅಂದರೆ ಕಣ್ಣಿನ ಸಮಸ್ಯೆ ಇದ್ದವನಿಗೆ ದೀಪವು ಸಖ್ಯವಾಗುವುದಿಲ್ಲ. ಅದರಂತೆಯೇ ನನಗೆ ನೀನು ಪ್ರತಿಕೂಲನಾಗಿ ಕಾಣುತ್ತಿರುವೆ. 1 ವರ್ಷದ ನಂತರ ಸೀತಾದೇವಿಯನ್ನು ಕಾಣುತ್ತಿರುವಾಗ ಶ್ರೀರಾಮನು ಈ ರೀತಿಯಾಗಿ ಮಾತನಾಡುವುದು ಸಖ್ಯವಾಗುವುದೇ? ಶ್ರೀರಾಮನು ಕೂಡ ಸೀತಾದೇವಿಯ ಪಾತಿವೃತ್ಯವನ್ನು ಕುರಿತು, ಆಕೆಯ ಪವಿತ್ರತೆಯನ್ನು ಕುರಿತು ಸಂದೇಹ ವ್ಯಕ್ತಪಡಿಸಿದನೆ. ಈ ಕಾರಣದಿಂದಾಗಿಯೇ ಭಾರತದಲ್ಲಿರುವ ಪುರುಷರೆಲ್ಲರೂ ಸ್ತ್ರೀಯರನ್ನು ಕುರಿತು ಕೀಳು ಭಾವನೆಯನ್ನೇ ಹೊಂದಿದ್ದಾರೆಂದು ಬಿಂಬಿಸಲ್ಪಡುತ್ತಿತ್ತು. ಆದರೆ ನೆನಪಿರಲಿ, ಪ್ರೇಯಸಿಯನ್ನು ಕಂಡ ಕೂಡಲೇ ಎಲ್ಲರೆದುರೇ ಓಡಿ ಹೋಗಿ ತಬ್ಬಿಕೊಂಡು ಆಕೆಯನ್ನು ಮುದ್ದಾಡುವುದು ಪಾಶ್ಚಾತ್ಯರ ಸಂಸ್ಕೃತಿ. ಆದರೆ ನಮ್ಮಲ್ಲಿ ಈ ರೀತಿಯಾಗಿ ತಮ್ಮಲ್ಲಿ ಇರುವಂತಹ ಪ್ರೀತಿ ಪ್ರೇಮವನ್ನು ಬಹಿರಂಗವಾಗಿ ಎಲ್ಲರೆದುರೂ ಪ್ರದರ್ಶಿಸುವಂತಹ ಪದ್ಧತಿ ಯಾವ ಕಾಲದಿಂದಲೂ ಇರಲಿಲ್ಲ. ಪ್ರೀತಿ ಎಂಬುದು ಕೇವಲ ಪ್ರದರ್ಶನಕ್ಕೆ ಸೀಮಿತವಾಗಬಾರದು. ಪ್ರದರ್ಶನಕ್ಕೆ ಸೀಮಿತವಾದ ಪ್ರೀತಿ ಆಂತರ್ಯದ ಹೃದಯದಲ್ಲಿ ಅರಳುವುದೇ ಇಲ್ಲ. ಪ್ರೀತಿ ಎಂಬುದು ಕೇವಲ ಬಂಧನದಲ್ಲಿ ಇರುವಂತಹದಲ್ಲ. ಪ್ರೀತಿ ನಿಜವಾಗಿ ಇರುವುದು ಸ್ವಾತಂತ್ರ್ಯದಲ್ಲಿ. ಇಲ್ಲಿ ಶ್ರೀರಾಮನು ಆಡುವ ಮಾತುಗಳನ್ನು ಬಹುತೇಕ ಮಂದಿ ತಪ್ಪು ತಿಳಿದುಕೊಳ್ಳುವುದೇ ಹೆಚ್ಚು. ನೆನಪಿರಲಿ, ಈ ಸಂದರ್ಭದಲ್ಲಿಯೇ ಯಾವ ಕಾಲದಲ್ಲಿ ಸೀತಾದೇವಿಯು ಶ್ರೀರಾಮನ ಎದುರು ನಿಂತಿರುವಳೋ ಆ ಕಾಲದಲ್ಲಿಯೇ ಸುತ್ತಲೂ ನೆರೆದಿದ್ದ ರಾಕ್ಷಸರು, ವಾನರರಲ್ಲಿಯೂ ಕೆಲವರು ಸೀತಾದೇವಿಯನ್ನು ಸಂದೇಹದಿಂದಲೇ ನೋಡುತ್ತಿರುವ ಸಾಧ್ಯತೆ ಇರುತ್ತಿತ್ತು. ಶ್ರೀರಾಮನೇನಾದರೂ ಅತ್ಯಂತ ಪ್ರೇಮವನ್ನು ವ್ಯಕ್ತಪಡಿಸಿ ಎಲ್ಲರೆದುರೇ ಬಹಿರಂಗವಾಗಿ ಆಕೆಯನ್ನು ತಬ್ಬಿಕೊಂಡು ಆಕೆಯನ್ನು ಸಂತೈಸಿದ್ದರೆ ಎಂತಹ ವ್ಯಕ್ತಿ ಈತ? 1 ವರ್ಷ ಪರಪುರುಷನ ಮನೆಯಲ್ಲಿ ಇದ್ದು ಬಂದಿದ್ದರೂ ಕೂಡ ಈ ಸ್ತ್ರೀಯನ್ನು ಸ್ವೀಕರಿಸಿ ಬಿಟ್ಟನಲ್ಲ, ಇವನನ್ನು ಹೇಗೆ ಮರ್ಯಾದಾ ಪುರುಷೋತ್ತಮನೆಂದು ಕಾಣುವುದು ಎಂದು ಅಂದು ಅಲ್ಲ, ಇಂದಿನ ಕಾಲದಲ್ಲೂ ಕೂಡ ಎಷ್ಟೋ ಜನರು ಶ್ರೀರಾಮನ ಕುರಿತು ಅನುಮಾನವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇತ್ತು. ಇಲ್ಲಿ ನೆನಪಿರಲಿ, ಗೌರವ ಮರ್ಯಾದೆ ಹೋಗುವುದು ಕೇವಲ ಶ್ರೀರಾಮನದಲ್ಲ. ಸಮಾಜದಲ್ಲಿ ಸಹಜವಾಗಿಯೇ ಪ್ರತಿಯೊಬ್ಬರು ಸ್ತ್ರೀಯನ್ನು ಅಪಮಾನ ಮಾಡಲು, ಸ್ತ್ರೀಗೆ ಅವಮರ್ಯಾದೆಯನ್ನು ಮಾಡಲು ಕಾದಿರುತ್ತಾರೆ. ಆ ಕಾರಣದಿಂದಾಗಿ ಮುಂದೆಯೂ ಕೂಡ 1 ವರ್ಷ ರಾವಣನ ಜೊತೆ ಇದ್ದು ಬಂದವಳು ನಂತರ ಪುನಃ ರಾಮನನ್ನು ಸೇರಿ ರಾಮನೊಡನೆ ಸಂಸಾರ ಮಾಡತೊಡಗಿದಳು ಎಂದು ಹಗುರವಾಗಿ ಸೀತಾದೇವಿಯ ಕುರಿತು ಜನ ಮಾತನಾಡುತ್ತಿದ್ದರು. ಆಗ ಸೀತೆಯಲ್ಲಿ ಯಾವ ಗೌರವವೂ ಇರುತ್ತಿರಲಿಲ್ಲ. ಸೀತೆಯ ಪಾತಿವೃತ್ಯವೇನೆಂಬುದು, ಸೀತೆಯ ಪವಿತ್ರತೆ ಏನೆಂಬುದು ಶ್ರೀರಾಮನಿಗೆ ಚೆನ್ನಾಗಿಯೇ ತಿಳಿದಿತ್ತು. ಆದ್ದರಿಂದ ಮುಂದೆ ಆಕೆ ಅಗ್ನಿಯನ್ನೇ ಪ್ರವೇಶಿಸಲಿ, ಅದಕ್ಕಾಗಿ ದೇವತೆಗಳೇ ಧರೆಗಿಳಿದು ಬಂದು ಸೀತೆಯ ಪಾವಿತ್ರ್ಯತೆಯನ್ನು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸುವಂತಹ ಸನ್ನಿವೇಶ ಉಂಟಾಗುವುದೆಂಬುದು ಶ್ರೀರಾಮನಿಗೆ ಮೊದಲೇ ತಿಳಿದಿತ್ತೇನು. ಈ ಕಾರಣದಿಂದಾಗಿಯೇ ಸಮಸ್ತ ಜನಗಳ ಸಮ್ಮುಖದಲ್ಲಿ ಮೊದಲಿಗೆ ಶ್ರೀರಾಮನು ಸೀತೆಯನ್ನು ತಿರಸ್ಕರಿಸಿ ಬಿಡುತ್ತಾನೆ. ತನ್ನ ಪತಿಯಿಂದಲೇ ಒಬ್ಬ ಸ್ತ್ರೀ ತಿರಸ್ಕೃತಳಾದಾಗ
ಆಕೆಯ ಮೇಲೆ ಸುತ್ತಮುತ್ತಲೂ ಆಕೆಯನ್ನೇ ನೋಡುತ್ತಿರುವ ಯಾರ ಕಣ್ಣಿನಲ್ಲಿಯೂ ಕಾಮೇಚ್ಛೆ ಉಂಟಾಗುವುದು ಸಾಧ್ಯವೇ ಇಲ್ಲ. ಆಕೆಯ ಕುರಿತು ಅಪಾರವಾದ ಅನುಕಂಪವೇ ಉಂಟಾಗುತ್ತದೆ. ಆ ಅನುಕಂಪದ ಜ್ವಾಲೆಯಲ್ಲಿ ಸೀತಾದೇವಿಯು ಬೇಯುತ್ತಿರುವಾಗಲೇ ಆಕೆಯನ್ನು ಅವಮಾನಿಸಲೇಬೇಕಾದ ಬಲವಂತಕ್ಕೆ ಸಿಲುಕಿದಂತಹ ಆ ಪರಿಸ್ಥಿತಿಯಲ್ಲಿ ಸಿಲುಕಿದಂತಹ ಶ್ರೀರಾಮನೂ ಕೂಡ ಅಂತಹ ಮಾತುಗಳನ್ನಾಡಿ ತಾನೂ ಕೂಡ ಅದೇ ಜ್ವಾಲೆಯಲ್ಲಿ ಬೇಯುತ್ತಿದ್ದಾನೆ. ಅದನ್ನೇ ಅಗ್ನಿಪರೀಕ್ಷೆ ಎಂದು ಹೇಳುವುದು. ಇಲ್ಲಿ ಒಂದೆಡೆ ಸೀತೆಯು ಪತಿಯಿಂದ ಪರಿತ್ಯಕ್ತಳಾಗಿ ಬೇಯುತ್ತಿದ್ದರೆ, ಪ್ರಿಯ ಪತ್ನಿಯನ್ನು ಪರಿತ್ಯಕ್ತ ಮಾಡಲೇಬೇಕಾದ, ಅಂದರೆ ಆಕೆಯನ್ನು ತ್ಯಜಿಸಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿ ಶ್ರೀರಾಮನು ಕೂಡ ಅದೇ ರೀತಿಯಲ್ಲಿ ದಗ್ಧನಾಗುತ್ತಿದ್ದಾನೆ. ಪತಿ ಪತ್ನಿಯರಿಬ್ಬರು ಈ ರೀತಿ ಪರಸ್ಪರ ದಗ್ಧರಾಗಿ ಅದರಿಂದ ಪರಿಶುದ್ಧರಾಗಿ ಹೊರಗೆ ಬಂದಾಗಲೇ ಅವರ ಪ್ರೇಮವು ಹೃದಯದ ಅಂತರಾಳದಲ್ಲಿ ನೆಲೆಸಿರುವುದು. ಅದು ಅಲ್ಲದೆ ನೆನಪಿರಲಿ, ಸೀತಾದೇವಿಯನ್ನು ಬಿಡಿಸಿದ್ದು ನನ್ನ ಗೆಲುವು, ಆದ್ದರಿಂದ ಆಕೆ ಈಗ ನನ್ನ ಸ್ವತ್ತು ಎಂಬಂತೆ ನಡೆಸಿಕೊಳ್ಳುವುದು ಭಾರತೀಯ ಸನಾತನ ಸಂಪ್ರದಾಯವಲ್ಲ. ಇಲ್ಲಿ ಸೀತೆಯನ್ನು ಬಿಡುಗಡೆ ಮಾಡುವುದಕ್ಕೂ ಸೀತೆಯನ್ನು ಗೆದ್ದುಕೊಳ್ಳುವುದಕ್ಕೂ, ಶ್ರೀರಾಮನ ಮಾತುಗಳಲ್ಲಿ ನಿನ್ನನ್ನು ಗೆದ್ದುಕೊಂಡೆ ಎಂದು ಸುತ್ತಮುತ್ತಲಿರುವ ಜನರ ಸಲುವಾಗಿ ಹೇಳುತ್ತಿದ್ದರು. ಆತನ ಹೃದಯದ ಅಂತರಾಳದಲ್ಲಿದ್ದ ಭಾವನೆ, ನಿನ್ನನ್ನು ಬಿಡುಗಡೆಗೊಳಿಸಿದ್ದೇನೆ, ಇದನ್ನು ಮುಂದೆ ಹೇಳಲಿದ್ದಾನೆ. ಈಗ ನೀನು ಸ್ವತಂತ್ರಳು ಎಂದು ಹೇಳುತ್ತಾನೆ. ಸ್ವತಂತ್ರಳಾದ ಸ್ತ್ರೀ ತನ್ನ ಸ್ವಇಚ್ಛೆಯಿಂದ ತನ್ನ ಪುರುಷನಲ್ಲಿ ಸೇರಬೇಕೇ ಹೊರತು ಆ ಸ್ವಾತಂತ್ರ್ಯ ಪ್ರೀತಿಯಲ್ಲಿ ಇರಬೇಕೇ ಹೊರತು, ಪ್ರೀತಿ ಬಲವಂತವಾದರೆ ರಾವಣನು ಅಪಹರಿಸಿಕೊಂಡು ಹೋದಂತೆ ರಾಮನು ಯುದ್ಧದಲ್ಲಿ ಗೆದ್ದು ಆಕೆಯನ್ನು ತರಲು ಆಕೆಯನ್ನು ಪಾರಿತೋಷಿಕವಲ್ಲವಲ್ಲ. ಆಕೆ ಒಬ್ಬ ಸ್ತ್ರೀ, ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಗೌರವಿಸುವುದು ಸನಾತನ ಸಂಪ್ರದಾಯವಾಗಿದೆ. ಚಿರಕಾಲ ಪರಪುರುಷನ ಮನೆಯಲ್ಲಿದ್ದ ಕಾರಣ ನೀನು ಸಂದೇಹಿಸಬಹುದಾದ ಚಾರಿತ್ರ್ಯದಿಂದ ಕೂಡಿ ನನ್ನ ಸಮ್ಮುಖದಲ್ಲಿ ನಿಂತಿರುವೆ. ನೇತ್ರ ರೋಗಿಗೆ ದೀಪವು ಸಹ್ಯವಾಗುವುದಿಲ್ಲ, ಅದರಂತೆಯೇ ನನಗೆ ನೀನು ಪ್ರತಿಕೂಲನಾಗಿ ಕಾಣುತ್ತಿರುವೆ. ತದ್ಗಚ್ಚತ್ವಾನುಜಾಜ್ಞೇದ್ಯಾನ್ ಯಥೇಷ್ಟಂ ಜನಕಾತ್ಮಜೆ ಏತಾ ದಶದಿಶೋ ಭದ್ರೇ ಕಾರ್ಯಮಸ್ತಿ ನಮೇ ತ್ವಯ. ಆದುದರಿಂದ ಜಾನಕಿ, ನಿನ್ನ ಇಷ್ಟವಿದ್ದೆಡೆಗೆ ಹೋಗಲು ನಾನು ನಿನಗೆ ಅನುಜ್ಞೆಯನ್ನು ನೀಡುತ್ತಿದ್ದೇನೆ. ಈ 10 ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ಬೇಕಾದರೂ ನೀನು ಹೋಗಬಹುದು. ಮುಂದೆ ನಿನ್ನಿಂದ ನನಗೆ ಯಾವ ಕಾರ್ಯವೂ ಆಗಬೇಕಾಗಿಲ್ಲ. ಕಃಪುಮಾನ್ ಹಿ ಕುಲೇ ಜಾತ ಸ್ತ್ರೀಯಂ ಪರಗ್ರಹೋಷಿತಾಂ ತೇಜಸ್ವಿ ಪುನರಾದಾಧ್ಯ ಉತ್ಸೃಹಲ್ಲೋಭೇನ ಚೇತಸ. ಸತ್ಕುಲ ಪ್ರಸೂತನಾದ ಮತ್ತು ಪರಾಕ್ರಮಿಯಾದ ಯಾವ ಮನುಷ್ಯನು ತಾನೇ ಪರಪುರುಷನ ಮನೆಯಲ್ಲಿ ಬಹಳ ದಿವಸಗಳಿದ್ದ ಸ್ತ್ರೀಯನ್ನು, ಇವಳು ನನ್ನೊಡನೆ ಚಿರಕಾಲವಿದ್ದವಳು, ನನಗೆ ಅತ್ಯಂತ ಪ್ರಿಯಳಾದವಳು ಎಂಬ ಲೋಭದಿಂದ ಕೂಡಿದ ಮನಸ್ಸಿನಿಂದ ಪರಿಗ್ರಹಿಸುವನು. ರಾವಣಾಂಗ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷ ಕಥಂ ತ್ವಾಂ ಪುನರಾದಧ್ಯಾಂ ಕುಲಂ ವ್ಯಪದಿಶನ್ ಮಹತ್. ರಾವಣನ ತೊಡೆಯ ಸಂಪರ್ಕದಿಂದ ದೂಷಿತೆಯಾಗಿ ಅವನ ದುಷ್ಟವಾದ ಕಣ್ಣುಗಳಿಂದ ನೋಡಲ್ಪಟ್ಟಿರುವೆ. ನನ್ನ ಕುಲವನ್ನು ಮಹಾಕುಲವೆಂದು, ನನ್ನನ್ನು ಮಹಾಕುಲ ಸಂಭೂತನೆಂದು ಹೇಳಿಕೊಳ್ಳುವ ನಾನು ಅಂತಹ ನಿನ್ನನ್ನು ಹೇಗೆ ತಾನೇ ಪುನಃ ಪರಿಗ್ರಹಿಸಲಿ? ನೆನಪಿರಲಿ, ರಾವಣನು ಸೀತೆಯನ್ನು ಮುಟ್ಟಿದ್ದರೂ, ಆಕೆಯನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದರೂ ಕೂಡ ಆ ಸಂದರ್ಭದಲ್ಲಿ ಸೀತೆ ಪರಭಾರೆ, ಅಂದರೆ ಆಕೆ ರಾವಣನ ಅಧೀನದಲ್ಲಿದ್ದಳು, ಆಕೆ ಅಸಹಾಯಳಾಗಿದ್ದಳು. ಆ ವಿಷಯ ಶ್ರೀರಾಮನಿಗೆ ತಿಳಿದಿರಲಿಲ್ಲವೇ? ಖಂಡಿತವಾಗಿಯೂ ತಿಳಿದಿತ್ತು. ಶ್ರೀರಾಮನಿಗೆ ಸೀತೆ ಏನೆಂದು ಗೊತ್ತಿರುತ್ತದೆ. ಆದರೆ ಸುತ್ತಮುತ್ತಲೂ ಇರುವ ಎಲ್ಲ ವಾನರ ರಾಕ್ಷಸರಿಗೂ ಹಾಗೂ ಮುಂದಿನ ಹಲವು ತಲೆಮಾರುಗಳು ಇಂದಿನವರೆಗೂ ಇರುವ ಜನರಿಗೂ ಆ ವಿಷಯ ತಿಳಿದಿರಬೇಕಲ್ಲ. ಸ್ತ್ರೀ ಎಂದೊಡನೆ ಕಳಂಕ ದೃಷ್ಟಿಯಿಂದಲೇ, ಸ್ತ್ರೀ ಎಂದೊಡನೆ ಕಾಮುಕ ದೃಷ್ಟಿಯಿಂದಲೇ ನೋಡುವ ಜನರಿಗಾಗಿಯೇ ರಾಮಾಯಣದಲ್ಲಿ ಈ ಸನ್ನಿವೇಶವನ್ನು ತಂದಿರಬಹುದು. ಯದರ್ಥಂ ನಿರ್ಜಿತಾಮೇ ತ್ವಂ ಸೋಯಮಾಸಾದಿತೋ ಮಯ ನಾಸ್ತಿ ಮೇ ತ್ವಯ್ಯಭಿಶ್ವಂಗೋ ಯಥೇಷ್ಟಂ ಗಮ್ಯತಾಮಿತಃ. ನನ್ನ ವಂಶದ ಕಳಂಕವನ್ನು ತೊಡೆದು ಹಾಕುವ ಸಲುವಾಗಿ ಮತ್ತು ಅಪಮಾನವನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ನಾನು ನಿನ್ನನ್ನು ಶತ್ರುವಿನ ಹಿಡಿತದಿಂದ ಬಿಡುಗಡೆ ಮಾಡಬೇಕಾಗಿದ್ದಿತು. ಶತ್ರುವಿನೊಡನೆ ಯುದ್ಧ ಮಾಡಿ ಅವನನ್ನು ಸಂಹರಿಸಿ ನಿನ್ನನ್ನು ನಾನು ಗೆದ್ದುಕೊಂಡೆನು. ಇದರಿಂದ
ನಾನು ನನ್ನ ಪ್ರತಿಜ್ಞೆಯನ್ನು ಪೂರೈಸಿಕೊಂಡೆನು. ಈಗ ನನಗೆ ನಿನ್ನ ಮೇಲೆ ಅನುರಾಗವಾಗಲಿ ಆಸಕ್ತಿಯಾಗಲಿ ಇರುವುದಿಲ್ಲ. ಆದುದರಿಂದ ನೀನು ಇಷ್ಟ ಬಂದಲ್ಲಿಗೆ ಹೋಗಬಹುದಾಗಿದೆ. ತದದ್ಯ ವ್ಯಾಹೃತಂ ಭದ್ರೇ ಮಯ್ಯೈತ ತತ್ಕೃತ ಬುದ್ಧಿನ ಲಕ್ಷ್ಮಣೇ ಭರತೆ ವಾ ತ್ವಂ ಕುರು ಬುದ್ಧಿಂ ಯಥಾ ಸುಖಂ ಶತ್ರುಘ್ನೇ ವಾಥ ಸುಗ್ರೀವೇ ರಾಕ್ಷಸೇಂದ್ರೇ ವಿಭೀಷಣೆ ನಿವೇಶಯ ಮನಸ್ಸೀತೆ ಯಥಾ ವಾ ಸುಖಮಾತ್ಮನಃ. ಮಂಗಳ ಸ್ವರೂಪಳೆ, ನಾನು ಈ ಮೊದಲೇ ಬುದ್ಧಿಯಲ್ಲಿ ದೃಢವಾಗಿ ನಿಶ್ಚಯಿಸಿ ಈ ವಿಷಯವನ್ನು ನಿನಗೆ ಹೇಳುತ್ತಿದ್ದೇನೆ. ನಿನಗೆ ಸುಖವೆನಿಸುವುದಾಗಿದ್ದರೆ ಲಕ್ಷ್ಮಣನ ಆಶ್ರಯದಲ್ಲಾಗಲಿ ಭರತ ಶತ್ರುಘ್ನರ ಆಶ್ರಯದಲ್ಲಾಗಲಿ ನೀನಿರಲು ನಿಶ್ಚಯಿಸಬಹುದಾಗಿದೆ. ನಿನ್ನ ಮನಸ್ಸಿಗೆ ಸುಖವಾಗುವುದಾಗಿದ್ದರೆ ನೀನು ಸುಗ್ರೀವನ ಆಶ್ರಯದಲ್ಲಾಗಲಿ ವಿಭೀಷಣನ ಆಶ್ರಯದಲ್ಲಾಗಲಿ ಇರಲು ಮನಸ್ಸು ಮಾಡಬಹುದು. ಅಂದರೆ ಇಲ್ಲಿ ಶ್ರೀರಾಮನು ಸೀತಾದೇವಿಗೆ ತನ್ನ ಸ್ವಂತ ಇಚ್ಛೆಯಂತೆ ಆಕೆಯ ಇಚ್ಛೆಯಂತೆ ಇರುವ ಸಲುವಾಗಿ ಸ್ವಾತಂತ್ರ್ಯವನ್ನು ನೀಡುತ್ತಿರುವನು. ನಾನು ಗೆದ್ದುಕೊಂಡೆ ಎಂಬ ಕಾರಣದಿಂದಾಗಿ ನನ್ನ ಬಳಿಗೆ ಬರುವುದು ಬೇಡ, ನಿನ್ನ ಇಚ್ಛೆಯಿಂದ ಬರುವ ಹಾಗಿದ್ದರೆ ಅದು ಬೇರೆಯ ವಿಷಯ ಎಂಬಂತೆಯೇ ಹೇಳುತ್ತಿರುವನು. ಈ ಮಾತುಗಳನ್ನೆಲ್ಲ ಕೇಳುತ್ತಿರುವ ಅಂದಿನವರಿಗೆ ಆಗಲಿ ಅಥವಾ ಇಂದಿನವರಿಗೆ ಆಗಲಿ ರಾಮನ ಮೇಲೆ ಅವರ ಕ್ರೋಧವೆಲ್ಲ ತಿರುಗೀತೆ ಹೊರತು ಸೀತಾದೇವಿಯನ್ನು ಕಳಂಕದಿಂದ ನೋಡುವಂತಹ ಸ್ವಭಾವ ಬರುವುದು ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಇಂದಿಗೂ ಕೂಡ ರಾಮಾಯಣದಲ್ಲಿ ದೋಷವನ್ನು ಹುಡುಕುವವರ ಕಣ್ಣಿಗೆ ಶ್ರೀರಾಮನೇ ದೋಷಿಯಾಗಿ ಕಾಣುತ್ತಾನೆ. ಇದು ಪರಮಾತ್ಮನ ವಿಶೇಷ. ಪರಮಾತ್ಮ ತನ್ನನ್ನೇ ತಾನು ದೋಷಿ ಎಂದು ಮಾಡಿಕೊಳ್ಳುತ್ತಾನೆಯೇ ಹೊರತು ತನ್ನ ಭಕ್ತರಲ್ಲಿ ದೋಷ ಬರುವುದನ್ನು ಆತ ಸಹಿಸುವುದಿಲ್ಲ. ಇಲ್ಲಿ ಸೀತಾದೇವಿ ಶ್ರೀರಾಮನ ಭಕ್ತಿಯಾಗಿದ್ದಾಳೆ. ಆ ಕಾರಣದಿಂದಾಗಿಯೇ ಆಕೆಯ ಮೇಲೆ ಯಾವುದೇ ಕಳಂಕ ಬರಬಾರದೆಂಬ ಕಾರಣದಿಂದಾಗಿ ಸ್ವತಃ ಶ್ರೀರಾಮನೇ ಆಕೆಯನ್ನು ಸಕಲ ರೀತಿಯಲ್ಲಿಯೂ ಎಷ್ಟು ವಿಧವಾಗಿ ಆಕೆಯನ್ನು ಸಂದೇಹಿಸಿ ಆಕೆಯನ್ನು ನಿಂದಿಸಬಹುದು. ನೀನು ಲಕ್ಷ್ಮಣ, ಭರತ, ಶತ್ರುಘ್ನ, ವಿಭೀಷಣ, ಸುಗ್ರೀವ ಯಾರ ಆಶ್ರಯದಲ್ಲಿ ಬೇಕಾದರೂ ಇರಬಹುದು ಎಂದು ಪರಪುರುಷರ ಹೆಸರುಗಳನ್ನು ಹೇಳುತ್ತಿದ್ದಾಗ ಆಕೆಯ ಮನೋಭಾವ ಹೇಗಿರಬೇಡ. ಸೀತೆಯನ್ನು ಪಕ್ಕಕ್ಕಿಡಿ ಆಕೆಯ ವಿಷಯವನ್ನು ಓದುತ್ತಿರುವ ನಮಗಾಗಲಿ ಅಥವಾ ಲೋಕದ ಯಾವ ಜನರಿಗೆ ಆಗಲಿ ಸೀತೆಯ ಕುರಿತಾಗಿ ಯಾವುದೇ ಕೆಟ್ಟ ಭಾವನೆ ಬರುವುದು ಅಂದಿಗೂ ಸಾಧ್ಯವಿರಲಿಲ್ಲ, ಇಂದಿಗೂ ಕೂಡ ಅದು ಸಾಧ್ಯವಾಗಿಲ್ಲ. ಆದ್ದರಿಂದಲೇ ಇಂದಿಗೂ ನಾವು ಸೀತೆಯನ್ನು ಪರಮ ಪತಿವ್ರತೆ ಎಂದು ದೃಢವಾಗಿ ನಂಬಿದ್ದೇವೆ ಹಾಗೂ ಶ್ರೀರಾಮನಲ್ಲಿಯೇ ಎಲ್ಲ ದೋಷಗಳನ್ನು ಹೊರಿಸುತ್ತೇವೆ. ಇದೇ ಪರಮಾತ್ಮನ ಸ್ವರೂಪವಾಗಿದೆ. ನಹಿತ್ವಾಂ ರಾವಣೋ ದೃಷ್ಟ್ವಾ ದಿವ್ಯ ರೂಪಾಂ ಮನೋರಮಾಂ ಮರ್ಷಯೇತ ಚಿರಂ ಸೀತೆ ಸ್ವಗೃಹೇ ಪರ್ಯವಸ್ಥಿತಾಂ. ಸೀತೆ ದಿವ್ಯವಾದ ರೂಪಲಾವಣ್ಯಗಳಿಂದ ಕೂಡಿರುವ ಮನಸ್ಸಿಗೆ ಆಹ್ಲಾದಕರನಾಗಿರುವ ತನ್ನ ಮನೆಯಲ್ಲಿಯೇ ವಾಸವಾಗಿದ್ದ ನಿನ್ನಂತಹ ಅನುಪಮ ಸುಂದರಿಯನ್ನು ನೋಡುತ್ತಾ ರಾವಣನು ತನಗಾಗುತ್ತಿದ್ದ ಕಾಮೋದ್ರೇಕವನ್ನು ಚಿರಕಾಲದವರೆಗೆ ಸಹಿಸಿಕೊಂಡಿದ್ದಿರಲಾರನು. ಅಂದರೆ ರಾವಣನೇನಾದರೂ ಸೀತೆಯ ಮೇಲೆ ಬಲಾತ್ಕಾರ ಮಾಡಿರುವನೆಂಬ ಸಂದೇಹವನ್ನು ಪರೋಕ್ಷವಾಗಿ ಶ್ರೀರಾಮನು ವ್ಯಕ್ತಪಡಿಸುತ್ತಿರುವನೇ. ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಆ ಸೀತಾಮಾತೆಗೆ ಏನಿರಲು ಸಾಧ್ಯ? ಆ ಸಮಯದಲ್ಲಿ ಪ್ರಿಯವಾದ ಮಾತುಗಳನ್ನು ಕೇಳಲು ಆಸಕ್ತಿಯಿಂದಿದ್ದ ಮಾನಿನಿಯಾದ ಸೀತಾದೇವಿಯು ಬಹಳ ಕಾಲಾನಂತರ ಪ್ರಿಯತಮನ ಬಾಯಿಂದ ಅತ್ಯಂತ ಕಠೋರವಾದ ಇಂತಹ ಮಾತುಗಳನ್ನು ಕೇಳಿ ಆನೆಯ ಸೊಂಡಿಲಿನಿಂದ ಹೊಸಕ್ಕೆ ಹಾಕಲ್ಪಟ್ಟ ಬಳ್ಳಿಯಂತೆ ಸೊರಗಿ ಸೊಪ್ಪಾಗಿ ಕಣ್ಣೀರು ಸುರಿಸಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 115ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.